ಅದೇ ಈಗ ನಾವು ತೋರ್ಕದಿರ್ಲಿ ಅದು ನಮ್ಮ ವರ್ಕ್ ಅದ. ಈಗ ಮಾತನಿ ಯಾವುದು ಈಗ ಲಕ್ಷ್ಮೀ ಗುಡಿ ಐತೆ ಸಿಂಗಿನಮ್ಮನ ಗುಡಿ ಸೀದಾ ಒಳಗಿಂದ. ಆಮೇಲೆ ಅಲ್ಲಿ 60 ಲಕ್ಷ ಚೀಸ್ ಹೇಳ್ತೇನೆ ನಿಮ್ಗೆ. ಪೂರ ಮುಗಿದ ಸರ್, ಪೂರ ಮುಗಿದ ಚಂದ ಹೊಡೆದ್ ನೋಡವ. ಪುರಸಭೆಯಲ್ಲಿ ಬರುವಂತದ್ದು ರೈಲ್ವೆ ಸ್ಟೇಷನ್ ಹಿಡಿದ ಕೂಡ್ಚಿ ರೋಡ್ ಮಠ, ಭಗತ್ ಸಿಂಗ್ ಸರ್ಕಲ್ ಮಠ, ಅದು 40 ಲಕ್ಷದ ರಸ್ತೆ. ಮತ್ತು ಮಂಗಸುಳಿ ಹಳೆ ರಸ್ತೆ ಅಂದ್ರೆ ಶೇಮಿ ಲಕ್ಷ್ಮಿ ಗುಡಿಯಿಂದ ಮಂಗಸುಳಿವರೆಗೆ ಈಗ 40 ಲಕ್ಷದ ರಸ್ತೆ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಮತ್ತೆ ನಾವು ಬೇರೆ ಬೇರೆ ಅನುದಾನದಲ್ಲಿ ಮತ್ತೆ ಕೊಟ್ಟಿದ್ದೀವಿ. ಅದು ಪೂರ್ತಿ ಮಂಗಸುಳಿ ಸೀಮಿ ರಸ್ತೆಯಿಂದ ಇಲ್ಲಿ JCS ರಸ್ತೆ ಅಂದರೆ ಈ ಮುಖ್ಯ ರಸ್ತೆವರೆಗೆ ಅದನ್ನು ರಸ್ತೆಯದ್ದು ಮಾಡುವಂಥದ್ದು. ಆಮೇಲೆ ಇವತ್ತಿನ ದಿವಸ ಇಲ್ಲಿ 60 ಲಕ್ಷ ರೂಪಾಯಿದ ಈ ನಮ್ಮ ಲ್ಯಾಂಡ್ ಆರ್ಮಿ ಅವರಿಗೆ ಕೊಟ್ಟದ್ದು. ಇದು ಫಾರೆಸ್ಟ್ದಲ್ಲಿ ಬರುವಂಥ ಈ ಒಂದು ಜಮೀನಿನಲ್ಲಿ ಇಲ್ಲಿ ಕೆರೆ ಸುಧಾರಣೆ ಮಾಡಿ ಇಲ್ಲಿ ಪ್ರವಾಸಿಗರಿಗೆ ಅನುಕೂಲ ಆಗೋ ಥರ ಒಂದು ಸುಂದರ ದೇವಿ ವನವನ್ನು ನಿರ್ಮಾಣ ಮಾಡಲಿಕ್ಕೆ ನಿಜವಾಗಿ ಅದು 1 ಕೋಟಿ ರೂಪಾಯಿ ಇದೆ. ಈಗ ನಮಗೆ 60 ಲಕ್ಷ ರೂಪಾಯಿದ ಅಪ್ರೂವಲ್ ಕೊಟ್ಟಿದ್ದಾರೆ. ಇನ್ನೂ 40 ಲಕ್ಷ ರೂಪಾಯಿ ಇದನ್ನು ಮುಗಿಸಿದ್ರಲ್ಲಿ ಅದನ್ನು ತೆಗೆದುಕೊಂಡು ಒಟ್ಟು 1 ಕೋಟಿ ರೂಪಾಯಿದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮಗೆ 50 ಕೋಟಿ ರೂಪಾಯಿ ಮೊನ್ನೆ ವಿಶೇಷ ಅನುದಾನವನ್ನು ಕೊಟ್ಟೋದ್ರಿಂದ 37.5 ಕೋಟಿ PWD ವರ್ಕ್ಗಳು ತೊಗೊಂಡಿದ್ದೀವಿ. ಯಾವ್ಯಾವ ವರ್ಕ್ಗಳು ತೊಗೊಂಡಿವಿ ಕೆಲವಿನ ಇವತ್ತು ಲಾಸ್ಟ್ ಡೇಟ್ ಇದೆ, ಇವತ್ತು ಓಪನ್ ಮಾಡಿ ಅದನ್ನು ಇವತ್ತು ನಾನು ಅಸೆಂಬ್ಲಿಗೆ ಹೊಂಟಿದ್ದೇನೆ. ಅಸೆಂಬ್ಲಿಗೆ ಹೋಗಿ 1ನೇ ತಾರೀಕು ಬಂದು ಅವು 37 ಕೋಟಿ ರೂಪಾಯಿದ ಎಲ್ಲ ಕಡೆ ಹಾಕಿದ್ದೇವೆ. ಎಲ್ಲ ಹಳ್ಳಿಗಳಲ್ಲಿ ಒಂದೊಂದು ರಸ್ತೆಗಳು 2 ಕೋಟಿ 3 ಕೋಟಿ 4 ಕೋಟಿ 5 ಕೋಟಿ ಆಮೇಲೆ 12.5 ಕೋಟಿ ಜಿಲ್ಲಾ ಪಂಚಾಯತಿ ರಸ್ತೆಗಳು ZP ರಸ್ತೆಗಳನ್ನ ಅವು ಹಾಕಿದ್ದೀವಿ. ಅವು ಒಂದು 20 ಲಕ್ಷ 30 ಲಕ್ಷ 40 ಲಕ್ಷ ಹಿಂಗೆ ತೊಗೊಂಡಿದ್ದೀವಿ. 2 ಸಮುದಾಯ ಭವನವನ್ನು ತೊಗೊಂಡಿದ್ದೀವಿ. ಅದರಲ್ಲಿ ಒಂದು ಮದಬಾವಿಯಲ್ಲಿ ಲಿಂಗಾಯತ್ ಸಮಾಜದ ಸಮುದಾಯ ಭವನ, ಒಂದು ಜೈನ್ ಸಮಾಜದ ಸಮುದಾಯ ಭವನ ಕಲ್ಲಾಳದಲ್ಲಿ 50 ಲಕ್ಷ ರೂಪಾಯಿದ ಸಮುದಾಯ ಭವನವನ್ನು ತೊಗೊಂಡಿದ್ದೀವಿ. ಅವತ್ತು ಒಂದು 15-20 ದಿವಸದಲ್ಲಿ ಅವು ರಸ್ತೆಗಳನ್ನು ಪ್ರಾರಂಭ ಮಾಡ್ತೀವಿ.